ಹಾಸನ ವರ್ಷಕ್ಕೊಮ್ಮೆ ದರ್ಶನ ನೀಡೋ ಹಾಸನಾಂಬೆ ಅಧಿದೇವತೆಯಿಂದ ಸುದ್ದಿಯಾಗೋ ಕ್ಷೇತ್ರ. ದೇಶಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರನ್ನ ನೀಡಿದ ಜಿಲ್ಲೆ. ಹಾಸನ ನಗರದ ವಿಚಾರಕ್ಕೆ ಬರೋದಾದ್ರೆ, ಬಡವರ ಊಟಿ ಎನಿಸಿಕೊಂಡಿದ್ದ ಹಾಸನ ಈಗ ಧಾರ್ಮಿಕ ಶ್ರೀಮಂತಿಕೆಯ ಕೇಂದ್ರವಾಗಿದೆ. ಹಾಸನ ವಿಧಾನಸಭಾ ಕ್ಷೇತ್ರ ಮೊದಲಿನಿಂದಲೂ ಕಾಂಗ್ರೆಸ್ ಜೆಡಿಎಸ್ನ ಭದ್ರಕೋಟೆ. ಇಲ್ಲಿ ರಾಜಕೀಯ ಶುರುವಾಗೋದೆ ಒಕ್ಕಲಿಗ ಉಪಜಾತಿಗಳಾದ ಡಿ ಗೌಡ್ರು ಮತ್ತು ಎಂ ಗೌಡ್ರು ಅಂತ. ಡಿ ಅಂದ್ರೆ ದಾಸಗೌಡ್ರು, ಎಂ ಅಂದ್ರೆ ಮುಳ್ಗೌಡ್ರು. ದಾಸಗೌಡ್ರದ್ದೇ ಇಲ್ಲಿ ಪ್ರಾಬಲ್ಯ. 1952ರಿಂದ 2023ರವರೆಗೆ ಇಲ್ಲಿ ಒಟ್ಟು 16 ಚುನಾವಣೆಗಳಾಗಿವೆ. 1952ರ ಮೊದಲ ಚುನಾವಣೆಯಲ್ಲಿ ಕರಿಗೌಡ್ರು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ರು. 1962ರಲ್ಲಿ ಯಶೋಧರಮ್ಮ ಗೆದ್ದು ಬಿಗಿದ್ದರು. ಹಾಸನ ಕಂಡ ಮೊದಲ ಮತ್ತು ಏಕೈಕ ಮಹಿಳಾ ಶಾಸಕಿ ಯಶೋಧರಮ್ಮ. 1999ರಲ್ಲಿ ಕೆ.ಎಚ್. ಹನುಮೇಗೌಡರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದು ಮೊದಲ ಬಾರಿಗೆ ಇಲ್ಲಿ ಕಮಲವನ್ನ ಅರಳಿಸಿದ್ರು. ನಂತರದಲ್ಲಿ 2018ರಲ್ಲಿ ಪ್ರೀತಮ್ ಗೌಡ್ರು ಇಲ್ಲಿ ಬಿಜೆಪಿಯಿಂದ ಗೆದ್ರು. 1952ರಿಂದ 2023ರವರೆಗೆ ಹಾಸನದಲ್ಲಿ 5 ಬಾರಿ ಕಾಂಗ್ರೆಸ್, 7 ಬಾರಿ ಜನತಾ, 2 ಬಾರಿ ಬಿಜೆಪಿ ಗೆದ್ದಿದೆ. ಸಜ್ಜನ ರಾಜಕಾರಣಿಗಳು ಎನ್ನಿಸಿಕೊಂಡಿದ್ದಂತ ಕೆ.ಎಚ್. ಹನುಮೇಗೌಡ ಮತ್ತು ಎಚ್.ಎಸ್. ಪ್ರಕಾಶ್ ತಲಾ 4 ಬಾರಿ ಗೆದ್ದು ದಾಖಲೆ ನಿರ್ಮಿಸಿದ್ದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಸ್ವರೂಪ್ ಪ್ರಕಾಶ್ ಬಿಜೆಪಿಯ ಪ್ರೀತಮ್ ಗೌಡ ವಿರುದ್ಧ ಗೆದ್ದು ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದ್ರೆ ಹಾಸನದ ಅಭಿವೃದ್ಧಿ ವಿಚಾರದಲ್ಲಿ ಸ್ವರೂಪ್ ಪ್ರಕಾಶ್ ಅವರ ಸಂಕಲ್ಪ ಏನು? ಹಾಸನದ ಜನತೆಯ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ. ಕನೆಕ್ಟ್ ಕರ್ನಾಟಕ ಅರ್ಪಿಸುವ ಎಂಎಲ್ಎ ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.